ತುಮಕೂರಿನಲ್ಲಿ ಕುಂಚಟಿಗ ಮತಗಳು ಕೈತಪ್ಪುವಂತಹ ಭೀತಿ ಎದುರಾಗಿದೆ. ಈಗ ಜಯಚಂದ್ರ ಮನವೊಲಿಕೆಗೆ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಕಸರತ್ತು ಆರಂಭಿಸಿದ್ದಾರೆ. ನೋಡಿ, ಈಗ ತುಮಕೂರಿನಲ್ಲಿ ಅತಿ ಹೆಚ್ಚಿನ ಒಂದು ಸಮುದಾಯ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಕುಂಚಿಟಿಗ ಸಮುದಾಯದವರು. ಆ ಮತಗಳು ನಿರ್ಣಾಯಕ ಪಾತ್ರ ವಹಿಸುತ್ತೆ ಕೆಲವೊಂದು ಕ್ಷೇತ್ರಗಳಲ್ಲಿ. ಟಿ.ಬಿ. ಜಯಚಂದ್ರರನ್ನ ಭೇಟಿ ಮಾಡಿದ್ದಾರೆ. ಮುದ್ದಹನುಮೇಗೌಡ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಚುನಾವಣೆಯಲ್ಲಿ ನನಗೆ ಬೆಂಬಲ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಗೌಡ್ರು. ಮುದ್ದಹನುಮೇಗೌಡರ ಟಿಕೆಟ್ಗೆ ಜಯಚಂದ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕಾರಣ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪಟ್ಟಣ ಟಿ.ಬಿ. ಜಯಚಂದ್ರ ಹಿಡಿದಿದ್ರು. ಕೊನೆಯವರೆಗೂ ವಿರೋಧಿಸುತ್ತಲೇ ಬಂದಿದ್ರು ಶಿರಾ ಶಾಸಕ. ತುಮಕೂರಿನಲ್ಲಿ ಅತಿ ಹೆಚ್ಚಿದೆ ಕುಂಚಿಟಿಗ ಒಕ್ಕಲಿಗರು. ನೋಡಿ, ಒಕ್ಕಲಿಗರ ಒಂದು ಉಪಜಾತಿ ಕುಂಚಿಟಿಗ ಒಕ್ಕಲಿಗ. ಶಿರಾದಲ್ಲಿ ಹೈಯೆಸ್ಟ್ ಇದ್ದಾರೆ ಟಿ.ಬಿ. ಜಯಚಂದ್ರ. ಹಿರಿಯ ಶಾಸಕರು, ಅವರ ಕ್ಷೇತ್ರದಲ್ಲೂ ಕೂಡ ಹೈಯೆಸ್ಟ್ ವೋಟ್ ಇದೆ. ಅದು ಕಾಂಗ್ರೆಸ್ಗೆ ಬೀಳಬೇಕು ಅಂತಂದರೆ ಈಗ ಜಯಚಂದ್ರ ಅವರು ತಮ್ಮ ಮುನಿಸನ್ನು ಮರಿಬೇಕು. ಮುದ್ದಹನುಮೇಗೌಡರು ನಿನ್ನೆ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಪರಮೇಶ್ವರ್ ಆಗಿರ್ಬೋದು, ರಾಜಣ್ಣ, ಗುಬ್ಬಿ ಶ್ರೀನಿವಾಸು, ಇವ್ರದ್ದು ಯಾವುದು ಕೂಡ ವಿರೋಧ ಇಲ್ಲ. ಅವ್ರಿಗೆ ಟಿ.ಬಿ. ಜಯಚಂದ್ರ ವಿರೋಧ ಇತ್ತು. ಹಾಗಾಗಿನೇ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಮುದ್ದಹನುಮೇಗೌಡರು ಬೆಂಬಲ ಕೇಳಿದರೆ ಟಿ.ಬಿ. ಜಯಚಂದ್ರಗೆ, ನನಗೆ ಅವಕಾಶ ಕೊಡಿ, ಆ ಸಮುದಾಯದ ಮತಗಳು ನನಗೆ ಬೀಳೋ ಥರ ನೋಡ್ಕೊಳ್ಳಿ, ನನ್ನ ಪರವಾಗಿ ಪ್ರಚಾರ ಮಾಡಿ. ಈಗ ಟಿ.ಬಿ. ಜಯಚಂದ್ರ ಅವರ ಮಗನಿಗೋಸ್ಕರ ಅವರು ಲಾಬಿ ಮಾಡ್ತಾ ಇದ್ರು. ಆದರೆ ಅವ್ರ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಹೈಕಮಾಂಡ್. ಮುದ್ದಹನುಮೇಗೌಡರಿಗೆ ಅಲ್ಲಿ ಹೆಸರನ್ನು ಫೈನಲ್ ಮಾಡ್ತು. ಅದರಿಂದ ಅಸಮಾಧಾನ ಆಗಿದ್ರು ಅವರು. ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಅವರು ಹೆಚ್ಚಿಗೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದರೆ ಆಮೇಲೆ ಅವರಿಗೆ ಸ್ವಲ್ಪ ಮುನಿಸಿದ್ದೇ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು. ಅಲ್ಲಿಂದಲೂ ಕೂಡ ಅದು ಶುರುವಾಯಿತು. ಬಟ್ ಈಗ ಮುದ್ದಹನುಮೇಗೌಡರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಅಂತ ಪರೋಕ್ಷವಾಗಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ರು. ಆದರೆ ಈಗ ಮುದ್ದಹನುಮೇಗೌಡರಿಗೆ ಅವರ ಪಕ್ಷದ ನಾಯಕರ ಬೆಂಬಲ ಬಹಳ ಮುಖ್ಯ ಆಗುತ್ತೆ. ಕುಂಚಿಟಿಗ ಸಮುದಾಯ ಏನಿದೆ, ಆ ಸಮುದಾಯ ಏನಾದರೂ ಮುದ್ದಹನುಮೇಗೌಡರಿಗೆ ವಿರೋಧ ವ್ಯಕ್ತಪಡಿಸಿದ್ರೆ ಖಂಡಿತ ಲೋಕಸಭೆ ಚುನಾವಣೆಯಲ್ಲಿ ಅದು ಎಫೆಕ್ಟ್ ಆಗ್ಬೋದು. ಕುಂಚಿಟಿಗ ಒಕ್ಕಲಿಗ ಸಮುದಾಯ ಅಲ್ಲಿ ಶಿರಾ ಆಗಿರ್ಬೋದು, ತಿಪ್ಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಕೊರಟಗೆರೆ, ಈ ಭಾಗದಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾವೆ ಆ ಒಂದು ಸಮುದಾಯದ ಮತಗಳು. ಈಗ ಮುದ್ದಹನುಮೇಗೌಡರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು, ಅದರಲ್ಲಿ ಉಪಜಾತಿಗಳಿದ್ದಾವೆ. ಈಗ ಅವರು ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲೇಬೇಕು. ನೋಡಿ, ಅವರಿಗೆ ಸ್ಥಳೀಯವಾಗಿ ಟಿಕೆಟ್ ಕೊಡಬಾರ್ದು ಅನ್ನುವಂಥ ವಿರೋಧ ವ್ಯಕ್ತವಾಗಿತ್ತು. ಬಟ್ ಹೈಕಮಾಂಡ್ ಫೈನಲಿ ಮುದ್ದಹನುಮೇಗೌಡರಿಗೆ ಮಣೆ ಹಾಕ್ತು. ಈಗ ಅಲ್ಲಿ BJPಯಿಂದ ಸೋಮಣ್ಣ ಇದ್ದಾರೆ, ಲಿಂಗಾಯತ ನಾಯಕರು. ಅಲ್ಲಿ ಲಿಂಗಾಯತ ಸಮುದಾಯ ಜೊತೆಗೆ ಈ ಒಕ್ಕಲಿಗ ಕುಂಚಿಟಿಗ ಸಮುದಾಯ ಏನಿದೆ, ಎರಡೂ ಕೂಡ ಅಲ್ಲಿ ಹೆಚ್ಚಿನ ವೋಟ್ ಬ್ಯಾಂಕನ್ನು ಹೊಂದಿರುವಂಥ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ. ಬಟ್ ಈಗ ಮುದ್ದಹನುಮೇಗೌಡರು 2019ರಲ್ಲಿ ಟಿಕೆಟ್ ಸಿಗಲಿಲ್ಲ ಅಂಥೇಳಿ ಬಂಡಾಯ ಎದ್ರು, BJPಗೆ ಹೋದರು. ಅಲ್ಲೂ ಕೂಡ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಅಲ್ಲೂ ಕುಣಗಲ್ ಟಿಕೆಟ್ ಕೊಡಲಿಲ್ಲ, ಮತ್ತು ಘರ್ ವಾಪಸಿ ಆದರು. ಬಟ್ ಈಗ ಅವರು ತಮ್ಮ ಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಸವಾಲನ್ನು ಎದುರಿಸ್ತಾ ಇದ್ದಾರೆ. ಯಾವ ನಾಯಕರು ಕೂಡ ಅವ್ರಿಗೆ ವಿರೋಧವನ್ನು ಮಾಡಲಿಲ್ಲ. ಬಟ್ ಟಿ.ಬಿ. ಜಯಚಂದ್ರ ಒಪ್ಕೊಳ್ಳಿಲ್ಲ. ಅಲ್ಲ, ಪಕ್ಷ ಬಿಟ್ಟು ಹೋದವ್ರಿಗೆ ನೀವು ಮತ್ತೆ ಪಕ್ಷಕ್ಕೆ ಕರೆತಂದು ಟಿಕೆಟ್ ಕೊಟ್ರಿ, ನಮ್ಮಲ್ಲೂ ಆಕಾಂಕ್ಷಿಗಳಿದಾರಲ್ಲ, ಅವ್ರಿಗೆ ಕೊಡ್ಬೋದಾಗಿತ್ತಲ್ಲ ಅಂತ ಅವರು ಆರಂಭದಿಂದಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಬಟ್ ಈಗ ಟಿ.ಬಿ. ಜಯಚಂದ್ರ ಕೂಡ ಅವ್ರಿಗೆ ಉತ್ತಮವಾದಂಥ ಸ್ಪಂದನೆಯನ್ನು ಕೊಟ್ಟಿದ್ದಾರಂತೆ. ಆಯಿತು, ನೀವು ಚುನಾವಣೆ ಮಾಡಿ, ನಿಮ್ಮ ಪರವಾಗಿ ನಾನು ಪ್ರಚಾರವನ್ನು ಮಾಡ್ತೇನೆ, ಯಾವುದೇ ಕಾರಣಕ್ಕೂ ವಿರೋಧವನ್ನು ಮಾಡಲ್ಲ ಅಂತ ಹೇಳಿ ಕಳಿಸಿದ್ದಾರಂತೆ. ಬಟ್ ಈಗ ಆ ಸಮುದಾಯ ಏನಿದೆ ಮುನಿಸ್ಕೊಂಡಿತ್ತು ಸಹಜವಾಗಿಯೇ. ಕುಂಚಿಟಿಗ ಒಕ್ಕಲಿಗ ಸಮುದಾಯ ಏನಿದೆ, ಟಿ.ಬಿ. ಜಯಚಂದ್ರ ಅವರ ಮಗನಿಗೆ ಟಿಕೆಟ್ ಕೊಡದೇ ಇರೋದಕ್ಕೆ ಅಸಮಾಧಾನ ಅಂತರೂ ಆಗಿತ್ತು. ಜೊತೆಗೆ ಆ ಸಮುದಾಯ ಏನಿದೆ, ನಾವು ತಕ್ಕ ಪಾಠ ಕಲಿಸ್ತೀವಿ ಮುದ್ದಹನುಮೇಗೌಡರಿಗೆ ಅಂತ ಅವರವರೇ ಮಾತನಾಡ್ಕೊಳ್ತಿದ್ರು. ಚರ್ಚೆ ನಡೀತಾ ಇತ್ತು ಹಲವು ಕ್ಷೇತ್ರಗಳಲ್ಲಿ. ಬಟ್ ಫೈನಲಿ ಈಗ ಮುದ್ದಹನುಮೇಗೌಡರು ಟಿ.ಬಿ. ಜಯಚಂದ್ರ ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ.